ಸ್ನೇಹಿತರೆ ನಮಸ್ತೆ, ನಾನು ರಘು ತುಮಕೂರ್. ವಿಷಯ ಏನು ಅಂದರೆ, ಇವತ್ತು ನಾವು ತುಮಕೂರು ಹತ್ರ ಕೆಸರುಮಡಿ ಹತ್ರ ಇರೋ ಬೊಮ್ಮನಹಳ್ಳಿ ಅಲ್ಲಿರೋ ಒಂದು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಪುರಾತನವಾದದ್ದು. ಲಾಸ್ಟ್ ಟೈಮು ತುಂಬ ಜನ ಕೇಳಿದ್ರಿ ಅದ್ರ ಲೊಕೇಶನ್ನು ಯಾವಾಗ ಓಪನ್ ಇರುತ್ತೆ ಈ ಥರ ಎಲ್ಲ. ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಬಾಸು ಹಾಯ್ ಮಾಡ್ತಿದ್ದಾನೆ, ಮತ್ತು ನಮ್ಮಮ್ಮ ಹಾಯ್ ಮಾಡಮ್ಮ. ಇವತ್ತು ಬುಧವಾರ, ಅಮಾವಾಸ್ಯೆ ಪ್ರಯುಕ್ತ ಹೋಮ ಹವನಾದಿಗಳು, ಪೂಜೆ, ಅಲಂಕಾರ ಎಲ್ಲ ಇರುತ್ತೆ. ಸೊ ಅದರಿಂದ ಇವತ್ತು ನಾವು ಏನು ಈ ಕಲ್ಲಳ್ಳಿ ಕ್ರಾಸ್ ಆಗ್ತೀವಲ್ಲ, ಅಲ್ಲಿಂದ ಹೋಗ್ತಾ ಇಲ್ಲ. ಇವಾಗ ನೀವೇನು ನೋಡ್ತಾ ಇರ್ಬೋದು, ಕೆಸರುಮಡಿ ರೂಟು, ಅಲ್ಲಿಂದ ಅರಳೂರು, ಇದು ಯಾವುದಮ್ಮ ಇನ್ನೊಂದು ಇಲ್ಲಿ ಕ್ರಾಸ್ ಬರುತ್ತಲ್ಲ, ಬಸವಣ್ಣ ದೇವಸ್ಥಾನ ಕ್ರಾಸು, ಅಲ್ಲಿಂದ ಟರ್ನ್ ಆಗ್ತೀವಿ. ಅಂದರೆ ರೋಡ್ ಚೆನ್ನಾಗಿದೆ, ಇಲ್ಲ ಆರಾಮಾಗಿ. ಅಲ್ಲಾದರೆ ಒಂದೇ ರೋಡು. ಸೊ ಬನ್ನಿ ನೋಡುವ, ಎಲ್ಲ ತೋರಿಸ್ತೀನಿ. ಯಾವ ಥರ ಇವತ್ತು ಪೂಜೆ ಇರುತ್ತೆ, ಅಲಂಕಾರ ಇರುತ್ತೆ, ಮತ್ತು ಪ್ರಸಾದದ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಮತ್ತು ದೇವಸ್ಥಾನದ ಎದುರುಗಡೆ ಆಂಜನೇಯದ ಒಂದು ಹಳೆಯದಾದ ಶಿಲೆ ಇದೆ, ಕಲ್ಲಿನ ಕೆತ್ತನೆಯ ಶಿಲೆ. ಆ ಶಿಲೆ ಪೂಜೆ ಮಾಡೋರು ಒಬ್ಬರು ಹೆಣ್ಮಗು, ಅಜ್ಜಿಯವರು. ಸೊ ಎಲ್ಲ ತೋರಿಸ್ತೀನಿ, ಬನ್ನಿ ಹೋಗುವ. ಸೊ ಇದು ಏನು ನೋಡ್ತಾ ಇದ್ರು, ಇದು ಬಸವಣ್ಣ ಸ್ವಾಮಿ, ಅಂದರೆ ಬಸವಣ್ಣ ದೇವಸ್ಥಾನ ಸರ್ಕಲ್ ಇದು. ಸೊ ನೀವು ನೋಡ್ತಾ ಇರ್ಬೋದು, ಅಲ್ಲಿಂದ ಗೊಲ್ಲಳ್ಳಿ ಯಾವ್ಯಾವ ಊರು ಇದೆ. ಈ ಕಡೆ ಫುಲ್ಲು ಲೆಫ್ಟು ಟರ್ನ್ ಆಗಬೇಕು, ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು. ಬನ್ನಿ ತೋರಿಸ್ತೀನಿ. ಇಲ್ಲಿಂದ ನಿಮಗೆ ಪಂಡಿತ್ನಹಳ್ಳಿ 5.5 ಕಿಲೋಮೀಟ್ರ್ ಇದೆ, ಹಿರೇಹಳ್ಳಿ 4, ಸಿಂಗನಹಳ್ಳಿ 3, ಮತ್ತು ಬೊಮ್ಮನಹಳ್ಳಿ ಜಸ್ಟು 2 ಕಿಲೋಮೀಟ್ರು. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ. ಒಂಥರ ಇಲ್ಲಿಗೆ ಬರ್ತಿದ್ರೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಮಲೆನಾಡು ಫೀಲ್ ಆಗುತ್ತೆ. ನೋಡ್ರಿ ಇಲ್ಲಿ ಯಾರೋ ಹೆಣ್ಮಗಳು, ರೈತ ಹೆಣ್ಮಗಳು ಏನೋ ತೊಗೊಂಬರ್ತಾವ್ರೆ ಹೊರೆ ಕಟ್ಕೊಂಡು. ಇಲ್ಲಿ ಸಖತ್ ಒಳ್ಳೆ ಫೀಲ್ ಆಗುತ್ತೆ ಇಲ್ಲಿ. ಮತ್ತು ಅದಕ್ಕೆ ತುಂಬ ದಿನ ಆಗಿತ್ತು ಈ ಕಡೆ ರೂಟ್ ಬಂದು, ಅದರಿಂದ ಈ ರೂಟಲ್ಲೇ ಬರ್ತಾ ಇದ್ದೀವಿ. ಇವಾಗ ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಿದ್ರು ಅದು ರಾಮದೇವ್ರ ಬೆಟ್ಟ. ನಾವು ಹಿಂಗೋಗಿ ಮತ್ತೆ ವಾಪಸ್ ಹಿಂಗೆ ಬರ್ತಾ ಇದ್ದೀವಿ. ಸರಿ ಬನ್ನಿ ತೋರಿಸ್ತೀನಿ ಕಂಪ್ಲೀಟಾಗಿ. ಲೆಫ್ಟಲ್ಲಿ ಕೆರೆ ಇದೆ, ಆ ಕೆರೆಯಲ್ಲಿ ನೀರೇ ಇಲ್ಲ. ಮಳೆಗಾಲ ತುಂಬಬೇಕಾಗಿತ್ತು. ಪ್ರಕೃತಿ ಮಾತೇನ ನಾವು ಉಳಿಸ್ಕೊಬೇಕು. ನೋಡಿ, ನೀರೇ ಇಲ್ಲದೆ ಹೆಂಗಾಗ್ಬಿಟ್ಟಿದೆ. ಸೊ ಇಲ್ಲಿ ಬಂದೆ ಅಲ್ವಾ, ಹೈವೇಲಿ ಬಂದ್ಬಿಟ್ಟು ಹಿಂಗೆ ಲೆಫ್ಟ್ ತೊಗೊಬೇಕು. ಲೆಫ್ಟ್ ತೊಗೊತೀನಿ ನೋಡಿ. ಇವಾಗ ಲೆಫ್ಟಲ್ಲಿ ನೋಡ್ತಾ ಇದ್ದೀರಾ, ಇದೇ ರೋಡಲ್ಲೇ ಸ್ವಲ್ಪ ಮುಂದೆ ಅಲ್ಲಿ ಮರ ಕಾಣಿಸ್ತಿದೆಯಲ್ಲ, ಅಲ್ಲೇ ದೇವಸ್ಥಾನ ಇರೋದು. ಸೊ ಒಳಗಡೆನೂ ನಿಲ್ಲಿಸ್ಬೋದು, ನಮ್ಮಮ್ಮ ಹೇಳಿದ್ರು ಒಳಗಡೆ ನಿಲ್ಲಿಸು ಅಂತ. ಆದರೆ ನಾನು ಇಲ್ಲೇ ಸೈಡಲ್ಲಿ ಹಾಕೋಣ ಅಂದ್ಬಿಟ್ಟು ಸೈಡಲ್ಲಿ ಹಾಕ್ತೆ. ನೋಡಿ, ಇವಾಗ ಏನು ನೋಡ್ತಾ ಇದ್ದೀರೋ, ಇದು ದೇವಸ್ಥಾನದ ಮುಂದಿನ ಪ್ರಾಂಗಣ. ನೋಡಿ ಎಷ್ಟು ಅದ್ಭುತವಾಗಿದೆ. ಮುಂದೆನೂ ಸಹ ಇಲ್ಲೂ ಗಾಡಿಗಳು ಮತ್ತು ಬೇರೆ ಬೇರೆ ವೆಹಿಕಲ್ಗಳು, ಪೂಜೆ ಮಾಡೋ ವೆಹಿಕಲ್ಗಳು, ಇದನ್ನೆಲ್ಲ ನಿಲ್ಲಿಸ್ಬೋದು. ಮತ್ತು ಇವಾಗ ಏನು ನೋಡ್ತಾಯಿದ್ರು, ಇವೆಲ್ಲನೂ ರಥ, ತೇರು ನಿಲ್ಲಿಸೋದು. ನೋಡಿ ಎಷ್ಟು ವ್ಯೂ ಚೆನ್ನಾಗಿದೆ. ಸೊ ನಾವು ಮೊದಲು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಮೊದಲಿಗೆ ನಾವು ಅಲ್ಲಿ ಕಾಲನ್ನ ತೊಳ್ಕೊಂಡು ಮುಂದೆ ಸಾಕ್ತೀವಿ. ಫಸ್ಟು ನಮ್ಮಮ್ಮ ಮತ್ತು ವೈಫು, ಮಗ ಎಲ್ಲ ಕಾಲು ತೊಳ್ಕೊಂಡು ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಮಗ ಅವನು ಇಳಿತಿರ್ಲಿಲ್ಲ, ಜಾರ್ಬಿಡುತ್ತೆ ಅಂತ ಭಯಪಡ್ತಿದ್ದ. ಅದರಿಂದ ಹಂಗೇನೆ ಅವ್ನಿಗೆ ಅಲ್ಲೇ ಕಾಲು ತೊಳೆಸಿದಾಯಿತು. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಆರಾಮ? ಕೈ ಮುಗಿ ಮಗನೇ, ಕೈ ಮುಗಿ. ಡೋರಾಮಾನ್ ಗುಡ್ ಬಾಯ್. ಈ ಕಡೆಯಿಂದ ಬರ್ಬೇಕು. ಮಾಡು, ಬಗ್ ಸ್ವಾಮಿ ಮಾಡು, ಕೈ ಮುಗಿ. ಗುಡ್ ಬಾಯ್. ಬನ್ನಿ. ಅಲ್ಲಿನ ದೇವಸ್ಥಾನದವರು ಸಹ ಸಿಕ್ಕಿ ಮಾತಾಡ್ಸಿದ್ರು, ಖುಷಿ ಆಯಿತು. ನೆಕ್ಸ್ಟ್ ನಾವು ದೇವಸ್ಥಾನ ಒಳಗಡೆ ಹೋದ ತಕ್ಷಣ ನಾವು ಮೊದಲಿಗೆ ನಾವು ಮಂಗಳಾರತಿ ಮತ್ತು ತೀರ್ಥ ಈ ಥರ ಎಲ್ಲ ತೊಗೊಳಲ್ಲ. ಫಸ್ಟು ನಾವು ತಂದಿರುವಂತಹ ಪೂಜಾ ಸಾಮಾನುಗಳನ್ನ ಒಂದು ಕಡೆ ಕ್ಲೀನಾಗಿ ಜೋಡಿಸ್ಕೊಂಡು, ಮತ್ತು ಮುದ್ದುಗೆ ಬೇರೆ ದುಡ್ಡು ಕೊಡ್ತು ನಮ್ಮಮ್ಮ. ನೋಡಿ, ಸೊ ಈ ಥರ ಎಲ್ಲ ಮಾಡಿ ಆಮೇಲೆ ನಾವು ಒಂದು 10-15 ನಿಮಿಷ ಆದಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ.
ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು. ಆಮೇಲೆ ದೇವರ ಅನುಗ್ರಹ ಸಹ ಸಿಕ್ತು. ಆಮೇಲೆ ನಾವು ಅಮ್ಮವರು ನನಗೆ ಎಲ್ಲೇ ಹೋದ್ರೂ ಫಸ್ಟು ದೇವ್ರ ದರ್ಶನ ಆದ ತಕ್ಷಣ ಕುಂಕುಮ ಇಡ್ತಾರೆ. ಸೊ ನಮ್ಮ ಮಗ ಈ ಪಾಪುನ ಮಾತಾಡಿಸ್ತಿದ್ದ, ಆದರೆ ಆ ಪಾಪು ಮಾತಾಡ್ತಾನೆ ಇಲ್ಲ ನೋಡಿ. ಥ್ಯಾಂಕ್ಸ್ ಬಿಡಿ. ಕೊಡ್ಲಿಲ್ವಾ? ಆದಿಶಕ್ತಿ ಮಾರಮ್ಮ ತಾಯಿಯ ಆಶೀರ್ವಾದ ದೊರೀತು. ಮತ್ತು ನನಗೆ ಹೂವಿನ ಹಾರ ಸಹ ಹಾಕಿದ್ರು, ಖುಷಿ ಆಯಿತು. ಮತ್ತು ಅಲ್ಲಿನ ಸಿಬ್ಬಂದಿಗಳು ಏನು ದೇವಸ್ಥಾನದವ್ರು ಇದ್ದಾರೋ ಅವರು ಮುಂದೆ ನಡೆಯುವಂಥ ಕಾರ್ಯಕ್ರಮಗಳ ಬಗ್ಗೆ ಮತ್ತು ನನಗೂ ಆಹ್ವಾನ ಕೊಟ್ಟರು. ಈ ಥರ ಪೂಜೆ ಎಲ್ಲ ಇರುತ್ತೆ, ಬರಬೇಕು ಮತ್ತು ವೀಡಿಯೋಸ್ ಮಾಡಿ ಜಗತ್ತಿಗೆ ತಿಳಿಸೋಣ ಅಂತ ಎಲ್ಲ ಹೇಳಿದ್ರು. ನಾನು ಖುಷಿಯಿಂದ ಖಂಡಿತ ಬರ್ತೀನಿ ಅಂತ ಹೇಳಿದೆ. ನೋಡಿ, ವಿವಿಧ ರೀತಿಯ ಒಬ್ಬೊಬ್ಬರು ಒಂದೊಂದು ಥರ ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಮತ್ತು ಏನಪ್ಪ ಅಂದರೆ ನೋಡಿ, ಇಲ್ಲಿ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಸಹ ಮಾಡ್ಬೋದು. ಪ್ರತಿಯೊಂದು ದಾಖಲೆ ಅಲ್ಲೇ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ. ಈ ದೇವಸ್ಥಾನಕ್ಕೆ ಹೋದಾಗ ಏನೋ ಒಂಥರ ಪುರಾತನವಾದ ಮತ್ತು ದೈವಿಕ ಶಕ್ತಿ ತುಂಬ ಅದ್ಭುತವಾಗಿದೆ. ಇಲ್ಲಿಗೆ ಹೋಗೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಇಲ್ಲಿ ತುಂಬ ಜನ ಹರಕೆ ಕಟ್ಕೊಂಡಿರ್ತಾರೆ. ಸೊ ಅವ್ರದ್ದೇ ರೀತಿಯಾದ ವಿವಿಧ ರೀತಿಯ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ನನಗಂತೂ ದೇವಸ್ಥಾನ ಬಿಟ್ಟು ಬರೋದಕ್ಕೆ ಏನೋ ಒಂಥರ ಬೇಜಾರಾಗ್ತಿತ್ತು. ಏನೋ ಒಂಥರ ಖುಷಿ ಆಗ್ತಾಯಿತ್ತು, ಒಂದು ನೆಮ್ಮದಿ ಸಿಗ್ತಾಯಿತ್ತು. 3-4 ಸಲ ನಾನು ದೇವರ ದರ್ಶನ, ತಾಯಿಯ ದರ್ಶನ ಮಾಡಿಕೊಂಡೆ ನೋಡಿ. ಅವ್ರದ್ದೇ ಆದ ರೀತಿಯಲ್ಲಿ ಅವರೇ ಕೆಲವೊಂದು ಅವ್ರದ್ದೇ ಒಂದು ಆಚರಣೆ ಇರುತ್ತಲ್ಲ, ಆ ಥರ ಪೂಜೆ ಮಾಡ್ತಾ ಇರ್ತಾರೆ. ದೀಪ ಬೆಳಗೋದು, ಮತ್ತು ಅದು ನಿಂಬೆಹಣ್ಣು ದೀಪ, ಏನೇನೋ ಇರುತ್ತೆ, ತುಂಬ ಇರುತ್ತೆ. ಈ ಚಿತ್ರಣ ನೋಡೋದಕ್ಕೆ ಏನೋ ಒಂಥರ ನನಗೆ ಖುಷಿ ಆಗುತ್ತೆ. ನಮ್ಮಮ್ಮ ಮತ್ತು ಮಗ ಎಷ್ಟು ಚೆಂದ ಬರ್ತಾರೆ. ಎಲ್ಲ ಆಟ ಆಡಿ ರೂಢಿ ಇಲ್ಲ ಅವನಿಗೆ. ಚಿನ್ನ ಸ್ಪೂನು ಬಾಯಿ ಇಟ್ಕೊಂಡೆ ಹುಟ್ಟಿದ್ನಲ್ಲ, ಅದಕ್ಕೆ ಅಲ್ಲೇನಮ್ಮ. ನಾವು ಅಮ್ಮನ ಹತ್ರ ಒಂದು ಬೈಕ್ಸ್ ತೊಗೊತೀವಿ ಆಮೇಲೆ ಸ್ನೇಹಿತರೆ. ಏನು ಹೇಳುತ್ತೆ ನಾವು ಅಮ್ಮ ನೋಡೋಣ ಈ ದೇವಸ್ಥಾನಕ್ಕೆ ಬಂದಮೇಲೆ. ಶ್ರೀ ಆದಿಶಕ್ತಿ ಮಾರಮ್ಮ ದೇವಿ ದೇವಸ್ಥಾನ ಬೊಮ್ಮನಹಳ್ಳಿಲಿರೋ ಅಂಥದ್ದು. ಏನು ಗೊತ್ತಾ ಸ್ನೇಹಿತರೆ, ಈ ಒಂದು ದೇವಸ್ಥಾನಕ್ಕೆ ಬಂದರೆ ಎಷ್ಟು ಪಾಸಿಟಿವ್ ಆಗಿ ಒಂದು ಥಿಂಕಿಂಗು, ಒಂದು ಎನರ್ಜಿ ಬರುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ ನೋಡಿ. ಒಂಥರ ಪುರಾತನವಾದ ದೇವಸ್ಥಾನಗಳು ಇರ್ತಾವಲ್ಲ ಈ ಹಳೆ ಫಿಲಮ್ಗಳಲ್ಲಿ, ಆ ಥರ ಫೀಲ್ ಆಗುತ್ತೆ. ಮತ್ತು ನಿಶಬ್ದವಾಗಿದೆ, ಪೂಜೆಯ ಶಬ್ದ ಕೇಳಿಸ್ತಾ ಇರುತ್ತೆ. ಮತ್ತು ಕ್ಲೀನಾಗಿ ಅಲ್ಲಿಂದ ಕಾಲು ತೊಳೆದ್ಬಿಟ್ಟು ಬರೋದು ತುಂಬ ಚೆನ್ನಾಗೈತೆ. ಮತ್ತು ಪ್ರಸಾದದ ವ್ಯವಸ್ಥೆ ಅಲ್ಲಿ ಏನು ನೋಡ್ತಾ ಇದ್ರು, ಅಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ, ಅದನ್ನು ಸಹ ತೋರಿಸ್ತೀನಿ. ಪ್ರತಿ ದೇವಸ್ಥಾನಕ್ಕೆ ಹೋದಾಗ್ಲೂ ಈ ಥರ ನಿಂಬೆಹಣ್ಣು ತುಳಿತೀವಿ. ಏನಕ್ಕಮ್ಮ ನಿಂಬೆಹಣ್ಣು ತುಳಿಯೋದು? ದೃಷ್ಟಿ ಆಗುತ್ತೆ. ಮತ್ತು ನಮ್ಮ ಮೇಲೆ ಯಾರ್ದಾದ್ರೂ ಕಣ್ಣುಗಳು, ಇವಾಗ ನಾವು ವಿಡಿಯೋದಲ್ಲೆಲ್ಲ ಮಾಡ್ತಿರ್ತೀವಿ. ಮತ್ತು ದೇವರಲ್ಲಿ ಕೇಳ್ಕೊಂಡೆ ನಾನು, ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡು, ಕೆಟ್ಟವ್ರಿಗೆ ಕೆಟ್ಟದೇ ಮಾಡು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡು ದೇವರೇ, ಇನ್ನೇನು ಕೇಳಲ್ಲಪ್ಪ. ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳು ಮತ್ತು ಪ್ರಕೃತಿ ಮಾತೆ ಎಲ್ಲ ಸುಖಕರವಾಗಿರಲಿ ಮತ್ತು ನೆಮ್ಮದಿಯಾಗಿರಲಿ ಅಂತ ಬೇಡ್ಕೊಂಡು ನಿಂಬೆಹಣ್ಣು ತುಳಿದೆ. ಯಾರ ಕಣ್ಣು ಬೀಳಬಾರ್ದಪ್ಪ ದೇವರೇ. ನಮ್ಮ ಮುದ್ದು ಕಣ್ಣು ಬೀಳಬಾರ್ದಪ್ಪ. ಮುದ್ದು ಕಣ್ಣು ಬೀಳ್ತೀಯ ನೀನು? ಅಯ್ಯಪ್ಪ ಅಯ್ಯಪ್ಪ. ಯಾವ್ದು ಹೇಳಪ್ಪ ಅದು? ಚೆನ್ನಾಗಿದ್ದೀರಾಮ? ನೆನ್ಪಿಟ್ಕೊಂಡು ಅಜ್ಜಿ. ಇವ್ರು ನಮ್ಮ ಅಮ್ಮವರು, ಇವರು ನಮ್ಮ ವೈಫು. ಇವ್ರು ಬಂದಿರಲಿಲ್ಲ.
ಈ ಕೈ ಬಲಗೈ ಇಲ್ಲಿ ನೋಡು. ಬೈಲಿ ಆಂಜನೇಯ ಸ್ವಾಮಿಗೆ ಮದಿ ಬೇರೆ ಬಂದೈತಲ್ಲ ಇಲ್ಲಿ ಅದೊಂದು ಎತ್ತುವಂತ ನಮಸ್ತೆ, ನಮ್ಮ ಹೆಸರು ಚಿಕ್ಕಪುಡ್ಡೇಗೌಡ ಅಂತೇಳಿ. ಈ ಮಾರಮ್ಮ ದೇವಸ್ಥಾನ ಕಮಿಟಿ ಅಧ್ಯಕ್ಷರು. ನಮ್ಮ ಕುಮಾರಣ್ಣ ಅಂತೇಳಿ ಡೈರೆಕ್ಟ್ರುಗಳು ಇವರು. ನಮ್ಮ ದೇವಸ್ಥಾನದ್ದು ತುಂಬ ಇತಿಹಾಸ ಇದೆ. ಇದು ಮಾರಮ್ಮನ ದೇವಸ್ಥಾನದ್ದು ತುಮಕೂರಿಂದ 6 ಕಿಲೋಮೀಟ್ರ್ ಇದೆ ಇಲ್ಲಿಗೆ. ತುಮಕೂರಿಂದ ಡೈಲಿ ಬಸ್ಗಳು ಬರುತ್ತೆ, ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ಬಸ್ ಬರುತ್ತೆ. ಮತ್ತು ಆಟೋ ಕನ್ವೆನ್ಸ್ ಇದೆ. ಇಲ್ಲಿ ದೇವಸ್ಥಾನಕ್ಕೆ ಬಂದವರು ಈ ಆಷಾಢ ಶುಕ್ರವಾರ ತುಂಬ ಚೆನ್ನಾಗಿ ಪೂಜೆ ಆಯಿತು. ತುಂಬ ಜನ ಸೇರಿತ್ತು, ಭಕ್ತಾದಿಗಳು ತುಂಬ ಜನ ಸೇರಿತ್ತು. ಮತ್ತು ಇಲ್ಲಿ ಅದು ಡೈಲಿ ಅನ್ನದಾಸೋಹ ನಡೆಯುತ್ತೆ. ಒಂದು ದಿವಸ ಇಲ್ಲ ಅನ್ನೋಂಗಿಲ್ಲ, ಡೈಲಿ ಅನ್ನದಾಸೋಹ ನಡೀತೆ. ಭಕ್ತಾದಿಗಳು ಯಾರೇ ಬಂದ್ರೂ ಎಲ್ಲರಿಗೂ ಅನ್ನದಾಸೋಹ ಸಿಗುತ್ತೆ. ಮತ್ತು ಯಾರು ಇಲ್ಲಿ ನಂಬಿಕೆಯಾಗಿ ಬೇಡ್ಕೊಂತಾರೋ ಆ ಬೇಡ್ಕೊಂಡಿದ್ದು ಖಂಡಿತ ಎಲ್ಲ ನೆರವೇರಿದೆ. ಯಾರಿಗೂ ಒಂದು ಮಗು ಆಗಿರ್ಬೋದು, ಮಗು ಆಗಲ್ಲ ಅಂತ ಬೇಡ್ಕೊಂಡ್ರೆ ಅದ್ರ ಬಗ್ಗೆ, ಮತ್ತು ಜಮೀನು ವಿಚಾರವಾಗಿ, ಇದ್ರ ವಿಚಾರವಾಗಿ, ಗಲಾಟೆಗಳ ವಿಚಾರವಾಗಿ ಏನೇ ಕೇಳ್ಕೊಂಡ್ರು ಅದು ಬಗೆಹರ್ದಿದೆ. ಏನೇ ಏನೇ ಈ ಥರ ಸಮಸ್ಯೆ ಇದ್ರೂ ಒಂದು ಪೂಜೆ ಮಾಡಿಸಿ ಕೇಳ್ಕೊಂಡ್ರೆ ಬಗೆಹರ್ದಿದೆ. ಇದು ನಮ್ಮ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಮಾರಮ್ಮನ. ಪುರಾತನ ಕಾಲದ 300 ವರ್ಷದ್ದು ಹಿಂಬಾಗೋದು. ಮತ್ತು ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದಿದೆ. ಇದೇ ಇದರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದು ತುಂಬ ಪ್ರಸಿದ್ಧವಾದದ್ದು. ಅದು ತುಂಬ ಚೆನ್ನಾಗಿ ಈ ದೇವಸ್ಥಾನಕ್ಕೆ ಹೊಂದ್ಕೊಂಡಂಗೆ ತುಂಬ ಪ್ರಸಿದ್ಧವಾಗಿದೆ. ಮತ್ತು ನಮ್ಮಲ್ಲಿ ಇಲ್ಲಿ ಅನ್ನದಾಸೋಹ, ಡೈಲಿ ಅನ್ನದಾಸೋಹ ಕಾರ್ಯಕ್ರಮ ನಡೀತದೆ. ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಸಮುದಾಯ ಭವನ ಇದೆ. ಸಮುದಾಯ ಭವನದಲ್ಲಿ ಇಲ್ಲಿ ನಾವು ದುಡ್ಡಿಗೋಸ್ಕರ ಈ ಸಮುದಾಯ ಭವನ ಮಾಡ್ತಾಯಿಲ್ಲ. ಬಡವರಿಗೆ ಮತ್ತು ಭಕ್ತಾದಿಗಳಿಗೆ, ಒಕ್ಲುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಚಿಕ್ಕದಾಗಿ ಒಂದು ಅಮೌಂಟ್ ಮಾಡಿ, ಖರ್ಚಿಗೋಸ್ಕರ ಒಂದು ಅಮೌಂಟ್ ಮಾಡಿ ಇದು ಮಾಡ್ತಾಯಿದ್ದೀವಿ. ಪ್ರತಿ ಭಾನುವಾರ ಮತ್ತು ಬೇರೆ ಟೈಮ್ಗಳಲ್ಲಿ ಮದುವೆಗಳಾಗಿರ್ಬೋದು, ನಾಮಕರಣ ಆಗಿರ್ಬೋದು, ಇದಾಗಿರ್ಬೋದು, ತುಂಬ ಚೆನ್ನಾಗಿ ನಡೀತದೆ. ಗಾಡಿ ನಿಲ್ಸೋಕ್ಕೆ, ಕಾರ್ ನಿಲ್ಸೋಕ್ಕೆ ಕನ್ವೆನ್ಸ್ ಇದೆ, ನೀರಿನ ಸೌಕರ್ಯ, ಮತ್ತು ಪಾರ್ಕಿಂಗ್ ಸೌಕರ್ಯ, ಮತ್ತು ದೇವ್ರ ಸನ್ನಿಧಿಲಿ ನಡೀತಾ ಇರೋದ್ರಿಂದ ಪ್ರತಿ ಇದರಲ್ಲೂ ಮದುವೆಗಳಲ್ಲೂ ಒಂದು ದಿವಸ ಪುರ್ಸೊತ್ತಿಲ್ದಂಗೆ ನಡೀತಾ ಇದೆ. ಅಂದರೆ ಏನು ಅಂದರೆ ತುಂಬ ಚೆನ್ನಾಗಿ ಆ ತಾಯಿ ಆಶೀರ್ವಾದದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ವಾರ ಪೂಜೆ ಇರುತ್ತೆ. ವಾಹನಗಳು ಪೂಜೆನೂ ಮಾಡ್ತಾಯಿದ್ದೀವಿ. ವಾಹನಗಳು ಪ್ರತಿ ಸರಿ ಬಂದವರು ಎಲ್ಲ ವಾಹನಗಳು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮೇಯ್ನು ಶುಕ್ರವಾರ, ಶನಿವಾರ, ಸೋಮವಾರ ಇದ್ರದ್ದು ಬಂದು ಸೋಮವಾರ ಜಾಸ್ತಿ. ಮತ್ತು ಭಾನುವಾರ ಟೈಮೂ ಬೆಂಗಳೂರಿನ ಕಡೆ ಬರೋರೆಲ್ಲ ಭಾನುವಾರ ಟೈಮ್ ಬಂದು ಪೂಜೆ ಮಾಡಿಸ್ತಾರೆ. ಮತ್ತು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ದಿನ ಓಪನ್ ಇರುತ್ತೆ. ಸೋಮವಾರ ಪ್ರತಿದಿನ ಮೇಯ್ನ್ ಇರುತ್ತೆ. ಸೋಮವಾರ ವಾರ ಇದ್ರದ್ದು ಸೋಮವಾರ, ಶುಕ್ರವಾರ, ಶನಿವಾರ ಮೇಯ್ನ್ ಐತೆ. ಇದ್ರ ಮೇಯ್ನ್ ಪೂಜೆ ಪೂಜೆ ಐತೆ. ಸಾಯಂಕಾಲ ಸಂಜೆ 6 ಗಂಟೆವರೆಗೂ ಪೂಜೆ ಐತೆ. ಅರ್ಚಕರು ಇದೇ ಊರಲ್ಲಿ ಇರೋದ್ರಿಂದ ಅವರು ಇಲ್ಲೇ ಬೆಳಗ್ಗೆ ಎದ್ದು ಬಂದರೆ ಇಲ್ಲೇ ಸಾಯಂಕಾಲದವರೆಗೂ 6 ಗಂಟೆವರೆಗೂ ಪೂಜೆ ಇದ್ದೇ ಇರುತ್ತೆ. ನಿತ್ಯ ಡೈಲಿ ಅಭಿಷೇಕ ಇರ್ತದೆ, ಡೈಲಿ ಪೂಜೆ ಇರ್ತದೆ. ಇವಾಗ ನವರಾತ್ರಿಲಿ ಈಗ ನವರಾತ್ರಿ ಸ್ಟಾರ್ಟ್ ಆಗ್ತಾಯಿದೆ. ಒಂದೊಂದು ದಿವಸನೂ ಒಂದೊಂದು ಅಲಂಕಾರ ಇರುತ್ತೆ. ತುಂಬ ಜನ ಬರ್ತಾರೆ ನವರಾತ್ರಿಗೆ. ಇವಾಗ ಸುತ್ತಮುತ್ತಲಿನ ಊರುಗಳಿಂದ ಇದರಿಂದ ತುಂಬ ಜನ ಬರ್ತದೆ. ದಯಮಾಡಿ ನಾವು ಕೇಳ್ಕೊಳೋದೇನಪ್ಪ ಅಂತಂದರೆ, ಈ ತುಮಕೂರು ಅಕ್ಕಪಕ್ಕ ಆಗಿರ್ಬೋದು, ನವರಾತ್ರಿಗೆ ಬನ್ನಿ, ದಯವಿಟ್ಟು ತಾವು ಪಾಲ್ಗೊಳ್ಳಿ.
ತುಂಬ ಒಳ್ಳೇದಾಗ್ತದೆ, ತುಂಬ ಶಕ್ತಿ ದೇವತೆ. ನೀವು ಅನ್ಕೊಂಡಿದ್ದು ಕೈ ಮುಕ್ಕೊಂಡು ಹೋಗಿದ್ದು ಖಂಡಿತ ನೆರವೇರ್ತದೆ. ಇಲ್ಲಿ ಇದು ಬೊಮ್ಮನಹಳ್ಳಿ ಅಂತ ಊರು, ಶ್ರೀ ಆದಿಶಕ್ತಿ ಮಾರಮ್ಮ ದೇವಿ ಬೊಮ್ಮನಹಳ್ಳಿ ಅಂತ ಊರು. ತುಮಕೂರಿಂದ ಬೆಳಗ್ಗೆ ಸಂಜೆ ಬಸ್ ಬರುತ್ತೆ, ಮತ್ತು ಆಟೋ ಕನ್ವೆನ್ಸ್ಗಳು ಇರುತ್ತೆ. ಇಲ್ಲಿ ಪಂಡಿತನಹಳ್ಳಿಯಿಂದ ಬರುತ್ತೆ, ಅಲ್ಲಿ ಬಂದ್ರೂ ಆಟೋಗಳು ಸಿಗುತ್ತೆ. ಕ್ಯಾಸನೂರದಿಂದಲೂ ಆಟೋ ಸಿಗುತ್ತೆ. ಬೊಮ್ಮನಹಳ್ಳಿಯಿಂದ ಕರ್ಕೊಂಬಂದುಬಿಟ್ಟು ಇದು ಮಾಡ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನಕ್ಕೆ ಬಂದವರು ಇಲ್ಲಿ ಪಕ್ಕದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಐತೆ, 18 ಅಡಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಐತೆ. ಮತ್ತು ಸಿದ್ದೇಶ್ವರ, ಅಲ್ಲೇ ಪಕ್ಕದಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅದೊಂದು ಸಿಗುತ್ತೆ. ಮತ್ತು ಅದಾದಮೇಲೆ ಸಿದ್ಧಗಂಗಾ ಮಠ ಸಿಗುತ್ತೆ. ಸಿದ್ಧಗಂಗಾ ಮಠ ನೋಡ್ಕೊಬೋದು. ಅಲ್ಲಿಂದ ದೇವರಾಯನದುರ್ಗ ಇಲ್ಲೇ ಪಕ್ಕದಲ್ಲೇ ಇದೆ. ಅದು ಬಿಟ್ಟರೆ ಜೈನರ ಬಸದಿ ಅಂತ ಇದೆ, ಇಲ್ಲಿಂದ ಒಂದು 3 ಕಿಲೋಮೀಟ್ರು. ಅದು ಎಲ್ಲ ಹತ್ತಿರವಾಗಿದೆ. ಇದೆಲ್ಲ ಟೂರಿಸಮ್ ಪ್ಲೇಸ್ಗಳು, ಹೃದಯ ಭಾಗದಲ್ಲಿದೆ. ಇದು ದಯಮಾಡಿ ಎಲ್ಲ ಭಕ್ತಾದಿಗಳು ಬಂದವರು ಇದನ್ನು ದರ್ಶನ ಮಾಡಿಕೊಂಡು ಮತ್ತು ಎಲ್ಲ ಇದನ್ನು ನೋಡ್ಕೊಂಡು ಹೋಗ್ಬೋದು. ಟೂರಿಸಮ್ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ತೆ. ಈಗ ಒಂದು ಪುರಾತನವಾದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ಮಾರಮ್ಮ ದೇವಸ್ಥಾನ ಏನಿದೆಯೋ ಅಲ್ಲಿ ಎದುರುಗಡೆ ಇದೆ. ಇಲ್ಲಿ ಪೂಜೆ ಮಾಡೋರು ನೋಡಿ. ಅಮ್ಮ ಬನ್ನಿ ಅಮ್ಮ, ಒಂದು ಹೆಣ್ಮಗು. ಸೊ ಇದ್ರ ಬಗ್ಗೆ ಇತಿಹಾಸ ಮತ್ತೆ ಒಂದಿಷ್ಟು ಮಾಹಿತಿ ಕೊಡಿ ಅಮ್ಮ. ಇದು ತಾತಮುತ್ರ ಕಾಲದ್ದು ದೇವಸ್ಥಾನ. ಏನು ಭಕ್ತಾದಿಗಳು ಅಷ್ಟಕ್ಕಷ್ಟೇ ಒಕ್ಕಲಿಲ್ಲ. 12 ಎಕರೆ ಜಮೀನಿತ್ತು, ಟೆನೆನ್ಸಿ ಕೇಸಲ್ಲಿ ಹೋಗ್ಬಿಡ್ತು. ವಾರದ ಪೂಜೆ ಬರ್ತೀವಿ, ಅಮಾವಾಸ್ಯೆ ಪೌರ್ಣಮಿ ವಾರದ ದಿವಸ ಯಾರ ಹೇಳಿದ್ರೆ ಬಂದು ಮಾಡ್ಕೊಡ್ತೀವಿ. ಏನು ಇಲ್ಗಾಲೆ 3-4 ತಲೆ ಕಳೆದೈತಿ. ಒಂದು 60, 70, 80. ಕೆತ್ತನೆ. ಹಿಂಗೆ ಐತಿ, ಇದೇ ಥರ. ಇದು ಹಳೇದೆ. ಹಿಂದ್ಗಡೆ ಒಂದು ಸ್ವಲ್ಪ ಈಗ ಒಂದು 12 ವರ್ಷದಿಂದ ರೆಡಿ ಮಾಡಿದ್ರು. ಶನಿವಾರ ಮತ್ತು ಅಮಾವಾಸ್ಯೆಲಿ ಪೌರ್ಣಮಿ ಯಾರ ಹೇಳಿದರೆ ಭಕ್ತಾದಿಗಳು ಬಂದು ಮಾಡ್ಕೊಡ್ತೀವಿ. ನಮ್ಮದು ಕಲ್ಲಹಳ್ಳಿ, ಇಲ್ಲಿಗೆ 2 ಕಿಲೋಮೀಟ್ರು. ಲಲಿತಮ್ಮ. ಈಗಾಗಲೇ ನಮ್ಮನೆಯವ್ರು ಮಾಡೋರು, ಮೊಮ್ಮಕ್ಳವ್ರು ಹೇಳಿದಿರವ್ರೆ. ನಮಗೆ ಬಡಸ್ತಾನ ಮಾರಮ್ಮನ ದೇವಸ್ಥಾನಕ್ಕೆ ಬಂದವ್ರು ಮಾತ್ರ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಒಕ್ಕಲಿಲ್ಲ, ಕೈ ಇಲ್ಲ. ಹಾಂ, ಏನೋ ಭಗವಂತ ಹೊಲ್ದವ್ನು ನನಗಷ್ಟೇ, ಏನು ತೊಂದರೆ ಇಲ್ಲ. ಚೆನ್ನಾಗಿದ್ದೀವಿ, ಮಕ್ಕಳು ಮರಿ ಎಲ್ಲ ಮನೆ ಕಡೆ. ಏನೋ ನಮ್ಮ ಅನ್ನ ಬಟ್ಟಿಗೆ ನಾವು ಭಗವಂತ ಚೆನ್ನಾಗಿಟ್ಟೇವನು, ಏನು ತೊಂದರೆ ಏನಿಲ್ಲ. ನೋಡಿ, ಅಜ್ಜಿಯವರು ಪೂಜೆ ಮಾಡೋದೇ ಒಂದು ವಿಶೇಷ. ಸೊ ಈ ದೇವಸ್ಥಾನದ ಒಂದು ದಾಸೋಹ ನಿಲಯ ಇದು. ಆಂಟಿ ಚೆನ್ನಾಗಿದ್ದೀರಾ? ನಾ ಯಾರೇಳಿ ಗೊತ್ತಾಯ್ತಾ? ಯಾರೇಳಿ ನಾವು ಲಾಸ್ಟ್ ಟೈಮ್ ಒಂದ್ಸಲ ವಿಡಿಯೋ ಮಾಡಿದ್ವಲ್ಲ ನಿಮಗೆ. ನೋಡಿ ಆಂಟಿ ಲಾಸ್ಟ್ ಟೈಮ್ ಮಾತಾಡಿದ್ರು, ಇವಾಗಲೂ ಒಂದ್ಸಲ ಮಾತಾಡ್ಸೋಣ ದಾಸೋಹದ ಬಗ್ಗೆ. ಇದು ಪಾಯಸ ತೋರಿಸಿ, ಓಪನ್ ಮಾಡಿ. ಪಾಯಸ, ಇದು ಸಾಂಬಾರು. ಒಂದ್ಸಲ ತೋರಿಸಿ ಹೆಂಗೆ ಸಾಂಬಾರು. ಇದು ಪೊಂಗಲ್ಲು, ಪ್ರಸಾದ. ಪ್ರಸಾದ. ಇದು ಅನ್ನ. ಆಂಟಿ ಯಾವತ್ತು ಇರುತ್ತೆ ಪ್ರಸಾದ? ಡೈಲಿ ಇರ್ತೈತೆ. ಡೈಲಿ ಇರುತ್ತಾ? ನೀವೇನ ಮಾಡೋದು? ಡೈಲಿ ನಾವೇ. ಎಲ್ಲಿ ಮಾಡ್ತೀರಾ ಪ್ರಸಾದ? ಇಲ್ಲ, ಆ ರೂಮಲ್ಲಿ ಮಾಡ್ಬಿಟ್ಟು ಇಲ್ಲಿಗೆ ತಂದಿಕ್ಕೊಂಡು ಬಡಿಸ್ತೀವಿ. ಎಷ್ಟು ಗಂಟೆಯಿಂದ ಎಷ್ಟೊತ್ತಿರುತ್ತೆ? 9 ಗಂಟೆಗೆ ಬರ್ತೀವಿ, 4 ಗಂಟೆಗೆ ಹೊಂಟೋಯ್ತು. ಪ್ರಸಾದ ಯಾವಾಗ ಎಷ್ಟು ಗಂಟೆಯಿಂದ ಎಷ್ಟೊತ್ತಿರುತ್ತೆ? ಪ್ರಸಾದ ಬಂದು 9 ಗಂಟೆಗೆಲ್ಲ ಮಾಡ್ಬಿಡ್ತೀವಿ. ಫಂಕ್ಷನ್ ಇದ್ದಾಗ 8 ಗಂಟೆಗೆ 6 ಗಂಟೆಗೆ ಬಂದ್ಬಿಡ್ತೀವಿ. ಜಾಸ್ತಿ ಜನ ಇವತ್ತು ಜನ ಜಾಸ್ತಿ ಬರ್ತಾರೆ ಅನ್ನೋದು ನಮಗೆ ಗೊತ್ತಾಯ್ತದೆ. ಆವಾಗ ಬೇಗ ಬರ್ತೀವಿ. ಮಾಮೂಲಿ ದಿನಗಳಲ್ಲಿ 9 ಗಂಟೆಗೆ ಬರ್ತೀವಿ. ಊಟ ಎಷ್ಟು ಗಂಟೆಯಿಂದ ಎಷ್ಟೊತ್ತಿರುತ್ತೆ? ಊಟ 10 ಗಂಟೆಗೆಲ್ಲ 9:15ಗೆಲ್ಲ ರೆಡಿ ಮಾಡ್ಬಿಡ್ತೀವಿ. ಆಮೇಲೆ 10 ಗಂಟೆಯಿಂದ 9:15ಗೆಲ್ಲ ರೆಡಿ ಮಾಡಿದ್ರೆ ಊಟ ಜನ ಬಂದಂಗೆ ಊಟ ಇಕ್ತಾ ಇರ್ತೀವಿ. 4 ಗಂಟೆಗೆ 4 ಗಂಟೆವರೆಗೂ ಆಯ್ತು. ಇಲ್ಲಿ ಊಟ ಅಂದರೆ ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇವ್ರೇನು ಬಡಿಸ್ತಾ ಇದ್ದಾರೋ ಅವರೇನೆ ಪ್ರಸಾದ ಎಲ್ಲ ತಯಾರು ಮಾಡೋದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸೇಮ್ ಈ ಹಳ್ಳಿ ಸೊಗಡು ಅಂತಾರಲ್ಲ ಆ ಥರ ಇರುತ್ತೆ ಸಾಂಬಾರೆಲ್ಲ. ಸ್ನೇಹಿತರೆ, ಸುಮಾರು 1 ವರ್ಷಗಳ ಹಿಂದೆ ನಾವು ವಿಡಿಯೋ ಮಾಡಿದ್ದು. ಸೊ ಪ್ರಸಾದದ ವ್ಯವಸ್ಥೆ ಬಗ್ಗೆ ಮಾರಮ್ಮ ದೇವಸ್ಥಾನ ಬೊಮ್ಮನಹಳ್ಳಿಲಿ. ಸೊ ಇವತ್ತು ಸಹ ಬಂದಿದ್ದೀವಿ. ನೋಡಿ ಪ್ರಸಾದ ಏನೆಲ್ಲ ಇರುತ್ತೆ ಅಂತ ಅಂದರೆ, ಪಾಯಸ ಇರುತ್ತೆ, ಅನ್ನ ಇರುತ್ತೆ, ಸಾಂಬಾರು ಇರುತ್ತೆ, ಮತ್ತು ಮುದ್ದೆನೂ ಮಾಡ್ತಾರಂತೆ, ಪೊಂಗಲ್ ಇರುತ್ತೆ. ಮತ್ತು ಡೈಲಿ ನಿಮಗೆ
ಇಲ್ಲಿನ ಪ್ರಸಾದ ವ್ಯವಸ್ಥೆ 10 ಗಂಟೆಯಿಂದ 3-4 ಗಂಟೆ ಗಂಟ ಇರುತ್ತಮ್ಮ. 4 ಗಂಟೆವರೆಗೂ ಐತೆ. ಮತ್ತೆ ಎಷ್ಟು ಬಂದಾಗ ಜನ ಇಲ್ದಿರ 4 ಗಂಟೆಗೆ ಹೊಂಟೈತೀವಿ. ಇದ್ರೆ ಮಾಡ್ತಾನೆ ಇರ್ತೀರ. ಮಾಡಿಕ್ತಾನೆ ಇರ್ತೀವಿ 5-6 ಗಂಟೆ ತನಕ. ಸ್ನೇಹಿತರೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಳ್ಳಿ ಸ್ಟೈಲ್, ಹಳ್ಳಿ ಸೊಬಗು ಅಂತಾರಲ್ಲ ಆ ಥರ ಒಳ್ಳೆ ಟೇಸ್ಟ್ ಇರುತ್ತೆ ಪ್ರಸಾದ ಅಂತೂ. ನಂತೂ ಒಂದು 3-4 ಸಲ ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಪ್ರಸಾದನ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ತಿನ್ಬಿಟ್ಟು. ಓಕೆ ಸ್ನೇಹಿತರೆ, ಪ್ರಸಾದದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ನಮ್ಮ ಕಮಲಮ್ಮ ಆಂಟಿ ತುಂಬ ಚೆನ್ನಾಗಿ ಮಾಡಿದಾರೆ. ಮತ್ತು ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ, ಇವ್ರ ಹತ್ರನೂ ಮಾತಾಡಿಸಿದ್ದೆ, ಈ ಸಲನೂ ಮಾತಾಡಿಸಿದ್ದೀನಿ. ಆಂಟಿ ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ, ಥ್ಯಾಂಕ್ ಯು. ತುಮಕೂರಿಂದ ಸುಮಾರು 10 ಕಿಲೋಮೀಟ್ರ್ ಆಗುತ್ತೆ. ದಯಮಾಡಿ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಅದ್ಭುತವಾದ ದೇವಸ್ಥಾನ, ನೀವು ನೋಡ್ತಾ ಇರ್ಬೋದು. ಆರಾಮಾಗಿ ಕೂಲಾಗಿ ಬಂದರೆ ಆರಾಮಾಗಿ ಕುತ್ಕೊಂಡು ಒಳ್ಳೆ ಪ್ರಸಾದ ವ್ಯವಸ್ಥೆ ಇರುತ್ತೆ, ಮತ್ತು ದೇವರ ದರ್ಶನ ಆಗುತ್ತೆ. ಮತ್ತು ನೀವು ವಾರಗಳ ಪೂಜೆ ಮಾಡಿಸ್ಬೇಕು ಅಂದ್ರೂ ಆರಾಮಾಗಿ ಇಲ್ಲಿ ಮಾಡಿಸ್ಬೋದು. ಅಮ್ಮ ಹೇಗಿತ್ತಮ್ಮ? ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಪೂಜೆ ಚೆನ್ನಾಗಿತ್ತು, ನಮಗೆ ತುಂಬ ಪ್ರಸಾದ ಇಷ್ಟ ಆಯ್ತು. ಈ ಥರ ದೇವಸ್ಥಾನಗಳು. ಜಾಸ್ತಿ ಜನ ತುಂಬಿ ತುಳ್ಕಾಡ್ಕೊಂಡು ಈ ಥರ ಎಲ್ಲ ಕ್ಯೂರಲ್ಲಿ ನಿಂತ್ಕೊಂಡು ಅವೆಲ್ಲ ಇಷ್ಟ ಆಗಲ್ಲ ಇಷ್ಟ ನಮ್ಗೆ. ಆಗಲ್ಲ. ಈ ಥರ ಆದರೆ ಈಗ ನೋಡಿ, ಆರಾಮಾಗಿ ಇಲ್ಲೆಲ್ಲ ಆರಾಮಾಗಿ ಕುತ್ಕೊಂಡು. ಓ ನಮ್ದು ಕ್ಯಾತ್ಸಂದ್ರ. ಓ ಆದ್ರೂ ವರ್ಕ್ ಇರುತ್ತಲ್ಲ. ಕೆಲಸಗಳು ಇರ್ತವೆ. ಆಂಟಿ ಕಮಲಮ್ಮ ಆಂಟಿ ಬನ್ನಿ ಅವಾಗ ಅವಾಗ ಅಂತಾನೆ ಹೇಳ್ತಿದ್ರೆ, ಎಷ್ಟು ಖುಷಿ ಆಗುತ್ತೆ ಅಂದರೆ. ಎಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಹೆಸರೇನು ಹೇಳು ಆಯ್ತು ಫಸ್ಟು. ಕುಶಲ್ ಅಲ್ಲಿ ಹೇಳು ಹಂಗೆ. ಕುಶಲ್ ಕುಶಾನಾ? ಯಾವೂರು ನಿಮ್ಮದು? ಅವರು ಯಾವೂರು ನಿಮ್ಮದು? ಅಂತೂರು ಹಾ? ಅಂತೂರು ಕಣ್ತೂರಲ್ಲ, ತುಮಕೂರನ್ನು. ತುಮಕೂರು ಹ್ಞೂ. ನಿಮ್ಮ ಅಜ್ಜಿ ಹೆಸರೇನು? ಗೀತಮ್ಮ ತಾತನ ಹೆಸರು? ಮಾದೇವ ಅಪ್ಪನ ಹೆಸರು? ನೀನು ಹಾ? ನೀನು ನನ್ನ ಹೆಸರೇನು? ಕಗ್ಗು ನಿಮ್ಮ ಅಮ್ಮನ ಹೆಸರು? ಅಪಿತಮ್ಮ ಐ ಥ್ಯಾಂಕ್ ಯು ಸ್ನೇಹಿತರೇನು. ಯಾವ ದೇವಸ್ಥಾನ ಹೇಳಪ್ಪ? ಇದು ಯಾವ ದೇವಸ್ಥಾನ? ಮಾಡಮ್ಮ ಇದು ಯಾವ ಮುದ್ದು ಹೇಳು, ಯಾವ ದೇವಸ್ಥಾನ ಮುದ್ದು? ಮಾಡಮ್ಮ ಎಲ್ಲ ಬನ್ನಿ. ಎಲ್ಲ ಬಂದಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು, ಮಾರಮ್ಮ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ನೇಚರ್ ಮಧ್ಯೆ ಎಲ್ಲ ನೋಡೋದಕ್ಕೆಲ್ಲ ಎಲ್ಲ ಒಂದ್ಸಲ ವಿಸಿಟ್ ಮಾಡಿ. ಮತ್ತು ಪ್ರಸಾದನೂ ಅಷ್ಟೇ, ಆಂಟಿ ತುಂಬ ಚೆನ್ನಾಗಿ ಬಡಿಸಿದ್ರು, ಕಮಲಾ ಆಂಟಿ. ಪೂಜೆನೂ ಅಷ್ಟೇ ಚೆನ್ನಾಗಿ ಮಾಡಿದ್ದು. ನಾನು ಮತ್ತೆ ವಾರ ವಾರ ಬರ್ತಾನೆ ಇರ್ತೀನಿ, ವಿಡಿಯೋ ಮಾಡ್ತಾನೆ ಇರ್ತೀನಿ ಇಲ್ಲಿದು. ಅಷ್ಟು ಇಷ್ಟ ಆಗಿದೆ ನನಗೆ. ಎಲ್ಲ ಒಂದ್ಸಲ ವಿಸಿಟ್ ಮಾಡಿ. ಮುಂದಿನ ದಿನಗಳಲ್ಲಿ ಇದೇ ಥರ ತುಮಕೂರು ಹಾಗೂ ಕರ್ನಾಟಕ ಸುತ್ತಮುತ್ತ ಏನೆಲ್ಲ ಪವರ್ಫುಲ್ ದೇವಸ್ಥಾನಗಳು ಮತ್ತು ಈ ಪುರಾತನ ದೇವಸ್ಥಾನಗಳು ಇದೆಲ್ಲನೂ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಬರ್ತೀನಿ. ಸೊ ನನ್ನ ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಹೋಗಲ್ಲ, ಯಾಕಂದರೆ ನಿಮ್ಗೆ ಇಷ್ಟ ಆದರೆ ನೀವೇ ಫಾಲೋ ಮಾಡ್ತೀರಾ, ಇಲ್ಲ ಅಂದರೆ ಅನ್ಫಾಲೋ ಮಾಡ್ತೀರಾ. ಥ್ಯಾಂಕ್ ಯು. ಇದು ಮಾಡು. ಬಸ್ ಇದ್ದಾರೆ ಇರೋ ನೀನು ಅಲ್ಲಿ ನೋಡಬೇಕು, ಇಲ್ಲಿ ನೋಡ್ಬೇಡ. ಬಸ್ ಇದ್ದಾರೆ ಇರೋ ನಾನು ಹೇಳ್ದಾಗ ಹೇಳು. ಹಾಂ ಬಸ್ ಇದ್ದಾರೆ. ಸ್ನೇಹಿತರೆ, ಈ ಒಂದು ದೇವಸ್ಥಾನ ಪುರಾತನವಾದದ್ದು. ತುಮಕೂರಿಂದ ಸುಮಾರು ಒಂದು 10-15 ಕಿಲೋಮೀಟರ್ ದೂರದಲ್ಲಿದೆ. ಸೊ ಖಂಡಿತ ಒಮ್ಮೆ ಬನ್ನಿ.